ಬಸವಣ್ಣನವರಿಗೆ, ಕರ್ನಾಟಕ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರಿಗೆ, ಭಾರತ ದೇಶ, ಭಾರತ ದೇಶ. ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ, ಬಸವಾದಿ ಪ್ರಮುಖರಿಗೆ ಭಾರತ ದೇಶ. ವಿಶ್ವಗುರು ಬಸವಣ್ಣನವರಿಗೆ, ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರಿಗೆ, ಬಸವ ಜಯಂತಿಯ ಅಂಗವಾಗಿ ಬೆಳಗಾವಿಯಲ್ಲಿ ಇವತ್ತು ಎಲ್ಲ ಲಿಂಗಾಯತ ಪರ ಸಂಘಟನೆಗಳು ಬೈಕ್ ರ್ಯಾಲಿ ಹಮ್ಮಿಕೊಂಡು ಬರುವ ಮುಖ್ಯ ಉದ್ದೇಶ ಬಸವಣ್ಣವರ ತತ್ವಗಳು ಮನೆಗಳಿಗೆ ಮುಟ್ಟಬೇಕನ್ನೋ ಉದ್ದೇಶ. ಬಸವಣ್ಣವರು ಹೇಳಿದಂತ ಕಾಯಕ ದಾಸೋಹ ಸಮಾನತೆ ನೈತಿಕ ವಿಚಾರಗಳು ಪ್ರತಿಯೊಬ್ಬರು ಜೀವನ ಅಳವಡಿಸಿಕೊಳ್ಳಬೇಕು. ಬಸವಾದಿ ಪ್ರಮುಖರು ಹೇಳಿದ ವಚನಗಳನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅವು ಅಳಿಸಿಕೊಂಡಾಗ ಸುಖ ಶಾಂತಿ ಸಮೃದ್ಧಿಯನ್ನು ಸಾಧ್ಯ ಇದೆ. ಎಲ್ಲರೂ ಭಾವೈಕ್ಯತೆಯನ್ನು ಬೆಳೆಯಬೇಕು, ಎಲ್ಲರೂ ಒಂದಾಗಬೇಕು. ನಾವೆಲ್ಲವರ ವಿಶ್ವ ಕುಟುಂಬವನ್ನು ಒಂದು ಅನ್ನುವಂತ ಭಾವನೆಯನ್ನ ವ್ಯಕ್ತಗೊಳಿಸುವುದಕ್ಕಾಗಿ ಇವತ್ತು ಬೈಕ್ ರ್ಯಾಲಿಯನ್ನ ಎಲ್ಲ ಲಿಂಗಾಯತ ಸಂಘಟನೆಗಳು ಇವತ್ತು ಕೈಗೊಂಡಿದ್ದಾರೆ. ಇದರಲ್ಲಿ ಇವತ್ತು ಸಾವಿರಾರು ಯುವಕರು ಭಾಗವಹಿಸಿರುವುದು ಬಹಳ ಸಂತೋಷ. ಇದರಿಂದ ಬಸವಾದಿ ಪ್ರಮುಖರ ತತ್ವ ಸಿದ್ಧಾಂತಗಳು ಎಲ್ಲ ಕಡೆಗೂ ಪ್ರಚಾರ ಪ್ರಸಾರ ಆಗಲಿ ಅಂತೂ ಈ ಸಂದರ್ಭದಲ್ಲಿ ಬಸವ ಜಯಂತಿ ಶುಭಾಶಯಗಳನ್ನ ಎಲ್ಲರಿಗೂ ಹೇಳಿ ಬಯಸ್ತಾ ಇದ್ದೀನಿ. ಇಲ್ಲ, ಬಸವಣ್ಣವರು ಎಲ್ಲರೂ ಬೇಕಾಗಿದ್ದಾರೆ. ಬಸವಣ್ಣವರಿಗೆ ಜಾತಿ ಮತ ಪಂಥ ಭಾಷೆ ಯಾವುದೂ ಇಲ್ಲ. ಬಸವ ತತ್ವಗಳನ್ನ ಯಾರು ಒಪ್ಪಿಕೊಳ್ತಾರೆ ಅವರು ಎಲ್ಲರೂ ಕೂಡ ಲಿಂಗಾಯತರು. ಹೀಗಾಗಿ ಬಸವಣ್ಣವರಲ್ಲಿ ಜಾತಿ ಅನ್ನೋದಿಲ್ಲ. ಜಾತಿ ನಿರ್ಮೂಲನೆ ಮಾಡೋದಕ್ಕಾಗಿನೇ ಬಸವಣ್ಣವರು ಅನುಭವ ಮಠವು ಸ್ಥಾಪನೆ ಮಾಡಿ ಎಲ್ಲ ಶರಣರನ್ನ ಒಂದರಿಗೂಡಿಸುವಂತ ಕೆಲಸ ಮಾಡಿದ್ರು. ಇವತ್ತ ಅದೇ ತತ್ವ ಸಿದ್ಧಾಂತಗಳನ್ನ ಇವತ್ತು ಎಲ್ಲರೂ ಮಾಡ್ತಾ ಇದ್ದೀವಿ. ಈ ರ್ಯಾಲಿಯಲ್ಲಿ ಜಾತಿ ಮತ ಪಂಥ ಭಾಷೆ ಏನಿದೆ ಎಲ್ಲ ಬಾಂಧವರು ಇವತ್ತು ಸಹೋದರರು ಭಾಗವಹಿಸುತ್ತಿರುವುದು ಬಹಳ ಸಂತೋಷ ವಿಷಯ. ಈ ಕಾರ್ಯ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸುತ್ತಿದ್ದೇನೆ. ಎಲ್ಲ ನಮ್ಮ ಬೆಳಗಾವಿ ಜನತೆಗೆ ನನ್ನ ನಮಸ್ಕಾರ. ಇವತ್ತು ಬಸವ ಜಯಂತಿಯ ಹಾರ್ದಿಕ ಶುಭಾಶಯ ಎಲ್ಲ ಬೆಳಗಾವಿ ಜನತೆಗೆ. ಇವತ್ತು ನಾವು ಏನ್ ಬೈಕ್ ರ್ಯಾಲಿನ ಆರಂಭ ಮಾಡ್ತಾ ಇದೀವಿ, ಬಹಳ ವಿಭಜನೆಯಿಂದ ಮಾಡ್ತಾ ಇದೀವಿ. ಬಸವಣ್ಣವ್ರು ಹೇಳಿದಾಗೆ ಯಾವ್ದು ಜಾತಿ ಭೇದ ಮಾಡದೆ ಎಲ್ಲರನ್ನು ಒಕ್ಕೂಟದಲ್ಲಿ ತಗೊಂಡು ಎಲ್ಲರನ್ನು ವಿಶ್ವಾಸದಲ್ಲಿ ತಗೊಂಡು ನಾವು ಬೈಕ್ ರ್ಯಾಲಿಯನ್ನ ಯಶಸ್ವಿಗೊಳಿಸ್ತಾ ಇದೀವಿ. ನಾ ಎಲ್ಲಾ ಬೆಳಗಾವಿ ಜನತೆಯಲ್ಲೂ ಕೂಡ ವಿನಂತಿ ಮಾಡ್ತೀನಿ, ಬಸವ ಜಯಂತಿ ಈ ಬೈಕ್ ರ್ಯಾಲಿ ಅಲ್ರಿ, ಎಲ್ರು ಬರ್ರಿ, ಎಲ್ಲರೂ ಒಟ್ಟಾಗಿ ಕೂಡಿ ಬೈಕ್ ರ್ಯಾಲಿಯನ್ನ ಯಶಸ್ವಿಗೊಳಿಸೋಣ ಅಂತ ಈ ಸಂದರ್ಭ ಹೇಳ್ತೀನಿ. ನಾವ್ ಈಗಾಗಲೇ ನಾವು ಮೊನ್ನೆ ರೂಟ್ ವಿಸಿಟ್ ಮಾಡಿದ್ವಿ. ನಮ್ಮ ಮಹಾನಗರ ಪಾಲಿಕೆಯಿಂದ ನಾವೆಲ್ಲಾ ಅಧಿಕಾರಿಗಳನ್ನ ಕರ್ಕೊಂಡು ಏನೇನ್ ವ್ಯವಸ್ಥೆ ಬೇಕು, ನೀರಿಂದಾಗ್ಲಿ ಕರೆಂಟ್ದಾಗ್ಲಿ ಪಾಟ್ವಲ್ಸ್ ರೋಡ್ ಬಗ್ಗೆ ಏನಾದ್ರೂ ತಕರಾರಿದ್ರೆ ತಗುದಿನಲ್ಲಿ ಅದು ಎಲ್ಲ ಸರಿಪಡಿಸಕ್ಕೆ ಹೇಳಿದ್ವಿ. ಈಗಾಗಲೇ ನಾವೆಲ್ಲಾ ಅಧಿಕಾರಿಗಳು ಕೂಡ ನಾವು ಮನವಿ ಮಾಡಿದ್ವಿ, ಅವ್ರಿಗೆಲ್ಲರಿಗೂ ಅಚ್ಚುಕಟ್ಟಾಗಿ ಬಸವ ಜಯಂತಿಯನ್ನ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಎಲ್ಲಾ ಅಧಿಕಾರಿಗಳು ಕೂಡ ನಾವು ಹೇಳಿದೀವಿ. ಅದೇ ರೀತಿ ನಾವು ಈ ಬಸವ ಜಯಂತಿಯಲ್ಲಿ ನಮ್ಮ ಮಹಾನಗರ ಪಾಲಿಕೆಯಿಂದ ಯಾವುದೇ ಕುಂದುಕೊರತೆ ಬರದ ಹಾಗೆ ನಾವು ನಿಂತು ಈ ಜಯಂತಿಯನ್ನ ನಡೆಸ್ಕೊಡ್ತೀವಿ ಅಂತ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀನಿ. ಈಗಾಗಲೇ ಅಜ್ಜಾರು ಹೇಳಿದಂಗೆ ಬಸವಣ್ಣವರು 12ನೇ ಶತಮಾನದಲ್ಲಿ ಎಲ್ಲ ವಿವಿಧ ಜಾತಿ ವಿವಿಧ ಪಂಗಡಗಳನ್ನ ಸೇರಿಸಿ ಒಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರು. ಆ ಒಟ್ಟಾಗಿ ಎಲ್ಲರೂ ಅನುಭವ ಮಂಟಪದಲ್ಲಿ ಸೇರಿಸಿ ಶರಣರನ್ನೆಲ್ಲರ ಕೂಡಿಸಿ ಅವತ್ತಿನ ದಿವಸ ಏನ ಏಕತೆಗಾಗಿ ಹೋರಾಟವನ್ನು ಮಾಡಿದ್ರು. ಇವತ್ತು ಕೂಡ ಬೆಳಗಾವಿಯಲ್ಲಿ ಇದು 2ನೇ ವರ್ಷ ವಿಜೃಂಭಣೆಯನ್ನ ಎಲ್ಲ ವಿವಿಧ ನಮ್ಮ ಸಮಾಜದ ವಿವಿಧ ಸಂಘಟನೆಗಳನ್ನು ಒಂದುಗೂಡಿಸಿ ಬೃಹತ್ ರ್ಯಾಲಿ ಇರಬಹುದು, ನಾಳೆ ಬರುವ 26ನೇ ತಾರೀಕು ಮೆರವಣಿಗೆ ಇರಬಹುದು, ಇದನ್ನ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಬೆಳಗಾವಿಯರು ಮಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಮಹಾನಗರ ಪಾಲಿಕೆಯಿಂದ ಈಗಾಗಲೇ ತಾವು ನೋಡಿದಿರಿ, ಎಲ್ಲ ನಾವು ಮೇಯರು ನಾವು ಎಲ್ಲರೂ ಕೂಡ
ರೂಟ್ ಮಾರ್ಚ್ ನೋಡೋದಿರ್ಬೋದು, ಮತ್ತೊಂದಿರ್ಬೋದು, ಈ ರ್ಯಾಲಿಯಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳ ಆಗದ ಹಾಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಮಹಾನಗರ ಪಾಲಿಕೆಯಿಂದ. ಏನು ಆ ಟೈಮ್ದಲ್ಲಿ ನಮ್ಗೆ ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಸರಿ ಮಾಡಕ್ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ. ಈಗ ಅದನ್ನ ನಾವು ಮೊದಲು ಅಧ್ಯಯನ ಮಾಡಿ ಅದನ್ನ ಅರಿತುಕೊಂಡು ಬಾಳ್ಬೇಕಾಗಿದೆ. ಎಲ್ಲರೂ ಒಕ್ಕೂಟಾಗಿ ಎಲ್ಲರೂ ಒಂದುಗೂಡಿ ಅದಕ್ಕೆ ನಮ್ಮ ಅಜ್ಜಾರ್ ಅಂತ ಅವ್ರ ಮಾರ್ಗದರ್ಶನ ಬಹಳ ಇಂಪಾರ್ಟೆಂಟ್ ಐತಿ. ಅದನ್ನ ನಾವು ಸಮಾಜದಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡು ಸಮಾಜಕ್ಕೆ ನಾವು ಬಿತ್ತರಿಸಬೇಕಾಗ್ತದ. ಅದಕ್ಕೆ ನಾವು ಏಕತೆಯಿಂದ ಮುಂಬರುವ ದಿನಗಳಲ್ಲಿ ಎಲ್ಲವನ್ನು ಹೋರಾಟದ ಮುಖಾಂತರ ಮಾಡ್ತೀವಿ ಅನ್ನುವಂತ ಸಾಧ್ಯ. ಧನ್ಯವಾದ. ಸ್ನೇಹಿತಬೇಕು ವಿಶ್ವಗುರು ಬಸವಣ್ಣನವರಿಗೆ